ಭಾಳ ದಿನದ ನಂತರ ನಾನು ಹೊರಗಿನ ಕಿಚನ್ಯಾಗ ಅಡುಗೆ ಮಾಡಾಕತ್ತೀನಿ ನೋಡ್ರಿ. ಇಲ್ಲಿ ಅನ್ನ ಮಾಡಿಟ್ಟೇನೆ, ಬಿಸಿ ಅನ್ನ 1 kg ಇದಿದೆ. ಇಲ್ಲಿ ಚಿಕನ್ 1.5 kg ಚಿಕನ್ ತಂದು ಕೊಟ್ಟಾರ ನಮ್ಗಲ್ಲ, ಇಲ್ಲಿ ಬೇರೆದವ್ರಿಗೆ ಚಿಕನ್ ಮಾಡಿಕೊಡ್ಬೇಕಂತ. ಸಾರು ಭಾಳ ಮಾಡೋದು ಇರ್ತೈತಲ್ಲ, ಈ ಕಡೆ ಸಾರು ಜಾಸ್ತಿ ತಿಂತಾರ. ಹಾಗಾಗಿ ನಾನು ಏನು ಮಾಡ್ತೇನೆ ಅಂತಂದರೆ, ಸಾರು ಭಾಳ ಮಾಡೋದಿತ್ತಂದ್ರೆ ಸಾರು ಟೇಸ್ಟ್ ಬರೋಂಗಿಲ್ಲ, ಚಿಕನ್ ಕಡಿಮೆ ಇರ್ತೈತಿ, ಅದರೊಳಗೆ ಸುಕ್ಕ ಸಾರು ಅಂತಂದ್ರೆ ಆಗಂಗಿಲ್ಲ ಅಂತೇಳಿ ನಾನು ಮೊದಲ ನೀರು ಹಾಕಿ ಹಸಿದರ್ಗಿನ ತಂದಿಲ್ಲ ನಾನು. ಇಲ್ಲಿ ಗಡಿಗೆ ಇಟ್ಟಿದ್ವಿಲ್ಲ ನೀರಿಂದ, ಅದನ್ನು ತೆಗೆದಿಟ್ಟೇವಿ. ಈಗ ಮಳೆಗಾಲಲ್ಲ, ಹಾಗಾಗಿ ಇಲ್ಲಿ ನಾನು ಅಡುಗೆನ ಮಾಡಿಲ್ಲ ಈಗ ಸನೇದಾಗ. ಹಾಗಾಗಿ ನೀರಲ್ಲಿ ತುಂಬ್ಕೊಂಬಂದಿನಿ ಅದ್ರಾಗಸ್ ಇದ್ರಾಗಸ್. ಈಗ ಫಸ್ಟ್ ಚಿಕನ್ ಸುಕ್ಕ ಮಾಡ್ಕೋತೀನಿ. ಸುಕ್ಕ ಮಾಡಿ ಆಮ್ಯಾಗ ಸಾರತಿ ಮಾಡ್ಕೋತೀನಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನ್ಯಾಗ ಮಾಡ್ಕೊಂಡೇನಿ ನಾನು, ಮತ್ತು ಖಾಲಿ ಆಗಿತ್ತು. ಖಾಲಿ ಆಯ್ತಂದ್ರೆ ನಾನು ಮಾಡಿಟ್ಕೊಂಡ್ಬಿಡ್ತೇನೆ, ಅಡುಗೆ ಮಾಡೋ ಮುಂದೆ ಈಸಿ ಆಕೈತೆ ಅಂತೇಳಿ. ಎಷ್ಟು ಮಸ್ತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮಸಾಲೆ ತಂದಾರ ಇಲ್ಲಿ ಮನ್ಯಾಗ, ಇನ್ನು ರೆಡಿ ಮಾಡ್ಕೊಂಡಿಲ್ಲ. ಒಂದೇ ಮಸಾಲೆ ತಂದಾರ, ಇದು ಕುಲ್ಲಾ ಮಸಾಲೆ ತಂದಾರ. ಕುಲ್ಲಾ ಮಸಾಲೆ ಇದು ಎಷ್ಟು ಚಲೋ ಇರಂಗಿಲ್ಲ, 14 ತಂದಾರ. ಇನ್ನು ನಮ್ಮ ಮನೆಯವ್ರು ತಂದಾರ. ಚಿಕನ್ ಮಸಾಲೆ ಐತಿ ಯಾವುದಿನ. ಸಣ್ಣ ಸಾರು ಮಸ್ತ್ ಬರ್ತಿದ್ದು ಮೊದಲ. ಒಂದು kg ಅನ್ನ ಇದು ಅಂತಂದ್ರೆ ಒಳಗೆ ಒಲಿ ಉಚ್ಚಿನಂದ್ರೆ ಹೊಗೆ ಹಿಡಿತೈತಿ, ಮತ್ತು ಗ್ಯಾಸಿನ ಮ್ಯಾಗ ಆದ್ರೆ ಗ್ಯಾಸ್ ಭಾಳ ಹೋಗ್ತೈತೆ ಅಂಥೇಳಿ ಕಟ್ಟಿ ಹೆಂಗಿದ್ರು ಕಟ್ಟಿಗೆ ಇರ್ತಾರ ನಮ್ಗೆ. ಹಾಗಾಗಿ ಇದೇ ಒಲಿ ಮ್ಯಾಗ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ರಾತಂತೆ. ಆಗೆಲ್ಲ ಫಸ್ಟ್ ಒಲಿ ಹೊತ್ಸಿದ ಖುಷಿ, ಯಾಕಾದ್ರೂ ಹೊತ್ಸಿನ ಏನೋ ಅಂತ ಅನಿಸ್ತಾ, ಯಾಕಂದ್ರೆ ಅಷ್ಟು ಗಾಳಿ ಬಿಟ್ಬಿಡ್ತು. ಒಗ್ಗರ್ನಿಗೆ ಎಷ್ಟು ಬೇಕಷ್ಟೇ ನೀ ಹಾಕೊಳ್ಳೋದು. ನಾನು ರೆಸಿಪಿ ಐತಿ ಏನು ಶೇರ್ ಮಾಡಾಕತ್ತಿಲ್ಲ. ಖಾಲಿ ಆತೆ ಈಚೆ ಕಡೆ ಒಲಿ ಅಡುಗೆ ಮಾಡಿದ್ದು ಹಂಗೆ ಐತದ, ಹಂಗೆ ಕಸ ಗುಡಿಸ್ಕೊಂಡು ಇದು ಸ್ವಚ್ಛ ಮಾಡ್ಕೊಂಡು ಮಾಡಿದೆ. ಇದನ್ನು ನೀರು ಸೋರೈತಿ, ಅದ ನೀರು ಬಿದ್ದು ಸೋರೈತಿ. ಹಾಗಾಗಿ ಲಗುನ ಒಲಿ ಹೊತ್ತಂಗಿಲ್ಲ ಅಂತೇಳಿ ಈಚೆ ಕಡೆ ಹೊತ್ತಿಸ್ಕೊಂಡೇನಿ. ಅಡಿಗೆ ಲಗುನ ಆತಂದ್ರೆ ಮೆಣಸಿನ್ಕಾಯಿ ಮತ್ತು ಶೇಂಗಾ ಹುರ್ಕೋಬೇಕಂತ ಅಂದ್ಕೊಂಡೇನಿ. ಮಳೆ ಬರಲಿಲ್ಲ ಅಂದ್ರೆ ಅದನ್ನಷ್ಟು ಮಾಡ್ಕೋಬೇಕಾ. ಮಳೆ ಬಂತಂದ್ರೆ ಮತ್ತೆ ಏನು ಮಾಡೋಕ್ಕಾಗಂಗಿಲ್ಲ, ಗಾಳಿ ಹರಡಕತ್ತಿತ್ತು. ಹಸಿ ಮೆಣಸಿನ್ಕಾಯಿ ಖಾರ ಅರಿಬೇಕಾ, ಮತ್ತು ಶೇಂಗಾ ಚಟ್ನಿ ಮಾಡ್ಬೇಕಂತ ಅಂದ್ಕೊಂಡಿದ್ನಲ್ಲ. ಈ ಚಿಕನ್ ಮಾಡೋದಿರಲಿಲ್ಲ ಅಂದ್ರೆ ಅದನ್ನ ಮಾಡೋದಿತ್ತು. ಈ ಚಿಕನ್ ಮಾಡೋದಂಗೆ ಬಂದು ಫಸ್ಟ್ ಒಳ್ಳೆ ಅಂತಂದೆ, ಇಲ್ಲ ಮಾಡ್ಕೊಳಂಗಿಲ್ಲ ಅಂತಂದ್ರೆ, ಮತ್ತು ನಮಗೂ ಎದಕ್ಕಾದ್ರೂ ಹೆಲ್ಪ್ ಆಗ್ತಾರ. ಅದಕ್ಕೆ ಇರಲಿ, ಅವ್ರಿಗೆ ನಾವು ಹೆಲ್ಪ್, ನಮ್ಗೆ ಅವ್ರು ಹೆಲ್ಪ್ ಅಂಥೇಳಿ ಮತ್ತು ಮಾಡಿದ್ರೆ ಆತಂತೇಳಿ ಮತ್ತು ತೊಗೊಂಬ ಅಂತ ಹೇಳಿದ್ದೆ. ನಾನು ಒಳ್ಳೆ ಅಂದಿದ್ದೆ ಮೊದಲು, ಮತ್ತೆ ಕಟ್ ಫೋನ ಶಾನ ಇಲ್ಲ ತೊಗೊಂಬ ಅಂತಂದೆ ನಮ್ಮ ಮನೆಯವ್ರಿಗೆ.
ಇವತ್ತಿನ ವ್ಲಾಗ್ ಇವತ್ತಿನ ರೂಟೀನ್ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಪ್ಲೀಸ್ ಆದಷ್ಟು ವಿಡಿಯೋನ ಲೈಕ್ ಮಾಡಿರಿ. ಗಾಳಿ ಇರಲಿಲ್ಲ ಅಂದ್ರೆ ನಾವು ಗ್ಯಾಸ್ನಾಗ ಏನು ಮಾಡ್ತೇವಲ್ಲ ಅದಕ್ಕಿಂತ ಲಘುನ ಹಾಕೈತೆ ಅಡುಗೆ ಏನು ಕಾದಕ್ಕೆ ಎಷ್ಟು ಜಲ್ದಿನ ಕಾಯ್ತೇನೆ. ಸಣ್ಣದಲ್ಲ ಉಳ್ಳಾಗಡ್ಡಿ, ಹಂಗಾಗಿ ಯಾವ್ದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ನಾನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನಾವು. ನಾನು ಮತ್ತೆ ಆಮ್ಯಾಗ ಸಿಗ್ತೇನೆ ರೆಡಿಗೆ ಆದಿಂದ. ನಂದು ಚಿಕನ್ ಸುಕ್ಕ ಅಂತಂದ್ರೆ ಸ್ವಲ್ಪ ಗ್ರೇವಿ ಥರನ ಬೇಕು. ಸುಕ್ಕ ರೆಡಿ ಆತ. ಮಳೆ ಒಂದು ಜೋರು ಮಳೆನ ಬರ್ತೈತೇನೋ. ಅಯ್ಯೋ ಬಂತ ಮಳೆ ರಾಯ ಬಂದ್ಯಪ್ಪ ದೇವ್ರೆ. ಬಾ 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 ಇರಲಿ. ರುಕ್ಮಿಣಿದೆ ಬ್ಯಾಡ್ ಲಕ್, ಬ್ಯಾಡ್ ಟೈಮ್ ಎಷ್ಟು ಶುರುಗೈತೆ ಅಂತಂದ್ರೆ ಹೇಳೋಕ್ಕೂ ಸಾಧ್ಯ ಇಲ್ಲ. ಬಂದದ್ದನ್ನು ಖುಷಿಯಿಂದ ಅನ್ಭವಿಸ್ಬೇಕಂತ ಎಷ್ಟು ಮಸ್ತ್ ಕನ್ಸಾಗತ್ತೆ ನೋಡ್ರಿ. ಏಕಾಏಕಿನ ಮಳೆ ಫುಲ್ ಜೋರು ಬಂದ್ಬಿಡ್ತ. ಇಲ್ಲಿ ನೀರು ಸಿಡಿಯಾಗದೈತಿ. ಈಗ ಸುಕ್ಕ ರೆಡಿ ಆತ. ಎಲ್ಲ ತೊಗೊಂಡ್ಬಿಟ್ಟು ಏನೋ ನಿಂದ್ರ ಜೊತೆ ಏನು ಮಾಡ್ತೈತೆ ನೋಡೋಣ. ಇಲ್ಲ ಅಷ್ಟೊಂದು ನೀರೇನು ಕುಡಿಯಂಗಿಲ್ಲ. ಇದ್ರೊಳಗೆ ನಾನು ಹೊಳೆ ಸಾರಿಗೆ ಒಗ್ಗರ್ನಿ ಕಟ್ಕೋತೀನಿ. ನಾನು ಇದು ಶೇಂಗಾ ಚಟ್ನಿ ಮಾಡ್ಬೇಕು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಆತ. ಶೇಂಗಾ ಚಟ್ನಿ ಮತ್ತು ಹಸಿ ಖಾರ ಭಾಳ ದಿನ ಆತ ಶೇರ್ ಮಾಡ್ಕೊಂಡಿರ್ತಿಲ್ಲ. ಮೊನ್ನೆ ಒಬ್ರು ಕಮೆಂಟ್ ಹಾಕಿದ್ರ ಶೇಂಗಾ ಚಟ್ನಿನಾದರೂ ಶೇರ್ ಮಾಡ್ಕೊಡ್ತೀನಿ ಏನು ಸ್ಟೋಲ್ಸಲ್ಲಿ ಅಂತೇಳಿ. ಕಲ್ಲು ಎಷ್ಟು ಸ್ವಚ್ಛಂಗೆ ತೊಳೆದು ಕುಟ್ಟಬೇಕಲ್ಲ, ಅದನ್ನ ಮಿಕ್ಸಿ ಎಲ್ಲ ಕಲ್ಲೊಳಗನ ಕುಟ್ಬೇಕಂತ ಹೇಳಿ ಸ್ವಚ್ಛಂಗೆ ಎಲ್ಲ ತೊಳೆದು ಇಟ್ಟಿದ್ವಿ. ನಿಂದ್ರು ಅಂತೀವಿ ಮಳಿ. ಇವನ ಅನ್ನದ್ದು ಇದು ಒಳಗೆ ಇಟ್ಬಿಡ್ತೀನಿ. ಇನ್ನೊಂದು ಈಟ ನಿಂತಿತ್ತಂದ್ರೆ ಮಳೆ ನಮ್ದು ಆಗ್ಬಿಡ್ತೈತಿ ನೋಡಪ್ಪ. ಎಣ್ಣೆನೂ ಕಡಿಮೆ ಆಯ್ತು. ಎಣ್ಣೆ ಎರಡು ತರಬೇಕು. ಆಮೇಲೆ ಸಿಗ್ತಾನೆ ನಾನು. ಆಗೇಲ್ಯಾಗ ಜೋರು ಮಳೆ ಬಂತಲ್ಲ. ಜೋರು ಮಳೆ ಬಂದು ಎಲ್ಲ ಹದಗೆಟ್ ಸೋತ. ಅದು ಹದಗೆಟ್ ಸೋದ್ರೂ ಒಂದಿಟ ಬಂದಿದ್ರು ವೆಂಕಟೇಶ. ಅದು ಹದಗೆಟ್ ಹೋದ್ರೂ ನಾನು ಮಗಳು ಬಿಡಲಿಲ್ಲ. ಮತ್ತು ನಂದ ನೋಡೇ ಬಿಡೋಣ ಅಂಥೇಳಿ ಒಳಗೆ ಸಾರು ಕಾಸ್ಬೇಕಂತ ಅಂದ್ಕೊಂಡವಳೆ. ಮತ್ತು ಇಲ್ಲೇ ಮಾಡಾಕತ್ತೀನಿ. ಇಲ್ಲೇ ಸಾರಿಗೆ ಒಗ್ಗರ್ನಿ ಕೊಟ್ಟು ನಾನು. ಇನ್ನೂ ಕುಡಿಯಾಕತ್ತಿಲ್ಲ ವೆಂಕಟೇಶ. ಅನ್ನ ಅಷ್ಟನ 1 kg ಅನ್ನ ನೀಟಾಗೈತೆ ನೋಡಿ. ಮತ್ತು ಏನಪ್ಪ ತಿನ್ನೋರ ಮ್ಯಾಗ ಡಿಪೆಂಡ್ ಅದು. ಸಾರು ಭಾಳ ಆತು. ಹಾಂ 1 kg ಹಾಕೀನಿ ಓಪ. ಇದ್ದಿಲ್ಲ ಅಂತಲ್ಲ 1 kg ಹಾಕೀನಿ. ಸಾರು ಭಾಳ ಆತೇನು ನೋಡಿ. ನಾಯಿ ಪಾಯಿಗೆ ಹಾಕ್ತಾರಳಲ್ಲೇ. ಕುದಿಬೇಕಿದ ಇಲ್ಲೆಲ್ಲ ನೋಡ್ರಿ. ಸಮಾಧಾನ, ತಾಳ್ಮೆ, ಶಾಂತ ರೀತಿಯಿಂದ ಇರೋದನ್ನು ಕಲಿಬೇಕು. ಹಂಗ್ಯಾಕದು ನಾ ಹಾಕೋದು 1 kg ಹಾಕೀನಿ. ಅಕ್ಕತ್ತೆ ಬಿಡ್ತೈತೆ ನಿಮ್ಗೆ ಬಿಟ್ಟದ್ದು. ಚಾಕ ತೊಂಬರ್ಲ ಕುಡುಗಲ್ ತೊಂಬರ್ಲೆ. ಕುಡುಗಲ್ ಎಲ್ಲ ಐತಿ ಹೇಳು. ಕುಡುಗಲ್ ತರ್ತೀನಿ.
ಚಾಕು ಮಂಡಕ್ಕೈತಿ ಮತ್ತು ಕೋಳಿ 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 ಇಷ್ಟಲ್ಲೇ ಕುಂದಿರ್ತಾವ ನೋಡ್ರಿ ಕೋಳಿ. ಇಲ್ಲೇ ಅರಶಿನ ಹಾಕಿದ್ ನೋಡ್ರಿ, ಅರಶಿನ ಎಷ್ಟು ಚಂದ ಹೊಟ್ಟೈತಿ. ಎಡ ಹಾಕಿಬಿಡ್ಬೇಕು, ಎಡ ಕೆಳಗೊಂದ್ ಮ್ಯಾಗಂದ ಇಲ್ಲ. ಇದು ಎಲಿ ಬಳಿ ಎಲ್ಲ ಇದಾಗ್ಬಿಟ್ಟೈತಿ ನೋಡ್ರಿ. ಇದಕ್ಕೆ ಎಲಿ ಬಳಿ ವೆಂಕಟೇಶ್ ಹೆಂಗೆ ಅಂಟ್ಕೋತೈತಿ ಹೇಳ, ಜಾರ್ತದ ಅದು. ಇದ್ರದ್ದು ಈ ತೆಂಗಿನ ನಾರಿಲೇ ಇದನ್ನ ಮಾಡಿರ್ತಾರಲ್ಲ, ಅದಕ್ಕೇನಂತಾರ ಅಂತ ಹಾಗಾಗಬೇಕಿತ್ತು. ಇದನ್ನ ರಾಮಪಾಪಾಳ ಕಿತ್ತು ಬಿಡಪ್ಪ. ವಾ, ನಾನು ಡೇರೆದು ಹೋಗ್ಲಿಲ್ಲ, ಇದು ಹೋಗೈತಂತ ಮಾಡಿದ್ ನಾನು. ಒಣಗಿಲ್ ನೋಡೋದು ಇರ್ಲಿ, ಅದಕ್ಕೆ ಹೆಂಗೆ ಇದನ್ನ ಮಾಡ್ತೀವಿ ಮಾಡಿ ನೋಡೋಣ. ಎಷ್ಟು ಚಂದ ಕನಸಾಗತ್ತಿತ್ತು ಅಂದಿರಿ ಅದು ಎಲೆ ಬಳ್ಳಿ. ಅದು ಕೃಷಿಯರ್ ಕೊದ್ದಿಲ್ಲ, ಬೇರೆ ಇದ್ರಕ್ಕಿಲ್ಲ ಅದ್ರಾಗ. ನೀನಾಗ ಹಚ್ಚಿ ಬರ್ಬೇಕಿಲ್ಲ, ಹಚ್ಚ ಅನ್ಬೇಕಿಲ್ಲ ಅಲ್ಲಿ ಯಾರಿಗೆ ಹಿಂಗ. ಇಲ್ಲಿ ಬ್ಯಾರೆ ಯಾವ್ದಾರ ಗಿಡ ಇರ್ಬೇಕಿತ್ತು, ಚಂದ ಆಕಿತ್ತದ. ಬರೀ ಇಲ್ಲ, ಅರಿಶಿನ ಎಷ್ಟು ಚಂದ ಆಗತ್ತಿದೆ. ಇವನು ತಗೊಂಡಶ. ನನ್ನ ಖಾರ ಹರಿದು ಕ್ಯಾನ್ಸಲ್ ಆಯ್ತು ನೋಡ್ರಿ, ಖಾರ ಹರಿದು ನಾಳೆಗೆ. ಯಾಕಂದ್ರೆ ಮತ್ತು ಮಳೆ ಆಗಲ್ಲ, ಇದನ್ನು ರೊಟ್ಟ ಪಟ್ಟ ಹಿಡಿಸ್ತು. ಮ್ಯಾಗಿನ ನೀರು ಬೀಳ್ತಾವೆ, ಹಿಂಡಿಗತಿ ನೀರು ಬೀಳಬಾರ್ದಲ್ಲ, ಹಂಗಾಗಿ ನೋಡೋಣ. ಹುರಿದು ಇಡ್ತೇನೆ ಇದನ್ನು, ಇದಂತಾರ ಶೇಂಗಾ ಹುರಿದು ಇಡ್ತೇನೆ. ನೋಡ್ರಿ ಇದನ್ನ ಕಿತ್ತು ಬಿಡುವ. ಈ ಸುಮ್ಮನೆ ಹಿಂದಿನ ನಾಳು ಕೇಳಬೇಕಾ. ಮಾವಿನ ಗಿಡ ಇಲ್ಲೆಲ್ಲ ಚಿಕ್ಕು ಗಿಡ ಐತೆ, ಹುಷಾರಾಗಿ ಕೇಳ. ಕೇಳಬೇಕಪ್ಪ ಅದನ್ನು. ರಾಮಪಪ್ಪಾಯದ ಅದು ಅಲ್ಲ, ಹೌದು ಚಿಕ್ಕುಗಡ ಅಲ್ಲೈತಾ, ಮುರಿದು ಬಿಡು. ಅಲ್ಲೊಂದು ಐದು ನೋಡು ವೆಂಕಟೇಶ್, ಅದೊಂದು ಕಿತ್ತು ಬಿಡು. ಅಲ್ಲಿ ಚಿಕ್ಕು ಗಿಡದಂತೇಳಿ. ಹಾಂ, ಅಲ್ಲ ಆಚೆ ಕಡೆ ಇದೆ ಚಿಕ್ಕು ಗಿಡ. ಹೌದಿಲ್ಲ ಚಿಕ್ಕು ಗಿಡ. ಮತ್ತೇನಿದ ನೀರ್ಲೇನಿನ ಗಿಡನ ಇದು? ನೋಡಿ ಯಾವ್ದೈತಿ ನಿಂಬೆಹಣ್ಣಿನ ಗಿಡ. ಎಲ್ಬಳ್ಳಿನ ಹೆಂಗೆ ಕಟ್ಟಿದ್ರೆ ಚಲೋ, ಹೆಂಗೆ ಇದನ್ನು ಮಾಡಿದ್ರ ಇದು ಅಂತ ಹೇಳ್ರಿ. ಹೋಗೋರು ಹಾಂ, ಎಲ್ಬಳ್ಳಿನ ಮತ್ತು ಗಿಡನ ಇಲ್ಲಲ್ಲ ಅಲ್ಲಿ. ಅದು ಇವತ್ತಲ್ಲ ನಾಳೆ ಬೆಳಗ್ಗೆ ಆಚೆ ಕಡೆ ಅದು ಚಂದ ಐತಪ್ಪ. ಈಗಿರ್ಲಿ ಬಿಡು, ಇಲ್ಲೇ ಎಲ್ಲಾರು ಹಚ್ಬೇಕಿತ್ತು ನಾವು ಅದನ್ನು, ಚಂದಕ್ಕಿತ್ತದ. ಮತ್ರಿ ಸರ ಜಾಕ ಮಾಡ್ತೀಯಲ್ಲಪ್ಪ ಈ ವರ್ಷ? ಮತ್ತೆ ಫೋನ್ ಹಚ್ಚಿದಿನ ಅದು. ಹೂ ನೋಡಲ್ಲಿ ಎಷ್ಟು ಈ ನಮ್ಮನೆ ಯಾಕೆ ಹೋಗಿದೀವಲ್ಲ ಅದ ಹೇಳಿ ಕೆಳಗೊಂದು ಮ್ಯಾಗೊಂದು ಕಟ್ಟು ಅಂತ. ಈಗಿಲ್ ಬಿಡಿ, ಏನು ಮಾಡಕ್ಕೆ ಬರಂಗಿಲ್ಲ. ಅವು ತೆಂಗಿನ ರೆಕ್ ಮ್ಯಾಕ್ ಹೋಗ್ಬಿಟ್ಟಾನ. ಇದ್ರ ಮ್ಯಾಚ್ ಜಾರ್ತದ, ಅದು ಹೆಂಗೆ ಅಂಟು ಗೊತ್ತತಿ ಹೇಳಿ. ಪೈಪ್ ತಾನ ಸುತ್ತ ಮತ್ತೆ ಬೇರೆ ಬಿಟ್ಟಿರ್ತೈತಲ್ಲ.
ಹಂಗೆ ಸುತ್ತಕೊಂತ ಹೋಗೋದನ್ನದ. ಈಗ ಐತ್ಲ ಇದ್ರ ಮಣ್ಣ ಧೂಳ ಕುಂತಿರುತ್ತಲ್ಲ ಅದಕ್ಕೆ ಬೇರು ಬಿಟ್ಟಾವ. ಹೆಂಗಂತ ನಮ್ಗೆ ಗೊತ್ತಾಗಲ್ದು ನೋಡ್ರಿ. ನಾವು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇವೆ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿರಿ. ನಮ್ಮ ಕೋಳು ಎಷ್ಟು ಚೆನ್ನಾಗಿ ಮೇಯಕತ್ತಾವ ನೋಡ್ರಿ. ಸೀತಾಫಲ ಕಾಯಿಗೆ ಸೀತಾಫಲ ಇವು ಲಘುನ ಹಾಕ ಗಣೇಶ ಚತುರ್ಥಿ ಅನ್ಕೊಳ್ಳೋದನ್ನ ಮುಗಿದು ಹೋಗ್ಬಿಟ್ಟಿರ್ತಾವೆ. ಗಣೇಶ ಚತುರ್ಥಿ ಕಾಯಿನೇ ಇರಂಗಿಲ್ಲ ನೋಡ್ರಿ. ಲಘುನಕ್ಕ ಯಾಕೋ ಈ ಸಲ ಸಣ್ಣ ಸಣ್ಣ ಹೋಗ್ಯಾವ. ಫಸ್ಟ್ ಸಣ್ಣ ಹೋಗ್ತಾವ, ಇಕ್ಕಟ್ಟು ಲಾಸ್ಟಿಗೆ ದುಡ್ಡು ಹೋಗ್ತಾವ. ಮುಂದಿನ ಸಲ ಇನ್ನಿಷ್ಟು ಕಡಿದೈತಿ. ಹಾಂ, ಎಲ್ಲ ಆಗೈತಿ. ಈಗ ಸಾರು ಒಂದು ಕುದಿಬೇಕ ಇಲ್ಲ ಮಾಡಾಕತ್ತೀವಿ ವೆಂಕಟೇಶ? ಕೇಳಿನ ಇವರು ನಮ್ಮ ಮನೆಯವ್ರು ಚಾಲೂ ಮಾಡಾಕತ್ತಾರ. ನಾನೀಗ ಬಂದ್ ಮಾಡಕ್ಕೆ ಹೋಗ್ಬೇಕು. ಮತ್ತು ಅದ ಬಂದ್ ಮಾಡಿದಾಗ ಇಲ್ಲಿ ಚಾಲೂ ಆಕೈತಿ, ಅಲ್ಲಿ ಬಂದ್ ಮಾಡಲಿಲ್ಲ ಅಂದ್ರೆ ಇಲ್ಲೊಂದು ಚಾಲೂ ಆಕೈತಿ. ಮೊನ್ನೆ ಎಣ್ಣೆ ಹೊಡೆದಾರ ನಮ್ಮ ಮನೆಯವ್ರ. ಬಂದು ನೋಡ್ರಿ. ಇಲ್ಲ ಇಲ್ಲಿ ಅದಾವಲ್ಲ, ಗೊತ್ತಾಗೋದಲ್ಲ. ಹೌದಲ್ಲ, ಇಲ್ಲೊಂದು ಒಂದು ಬಿಟ್ಟ ನೋಡು, ಒಂದು ಬಿಟ್ಟನೆ ಹಂಗ್ಯಾಕೆ ಬೈತಿ. ಬರೀ ಬೈಸ್ಕೊಳ್ಳೋದ್ರಿ ರುಕ್ಮಿಣಿ ಬಾಳೆ. ಇದೊಂದು ಬಾಳೆ ಗಿಡ ಹಣ್ಣು ಆತಂದ್ರೆ ಮುಗೀತು ನೋಡ್ರಿ. ಆ ಕಡೆ ಮತ್ತೊಂದು 6 ತಿಂಗಳ ಮಟ್ಟ ಬಾಳೆ ಹಣ್ಣ ಇಲ್ಲ ನಮಗೆ. ಗೌರಿನ ಅದು ಒದ್ರಾಗತ್ತಿದ್ದ. ಇದಕ್ಕೆ ಹೊಡೆದೀನಿ ನಿಮ್ಮ ಮಣ್ಣಿ ತೆಗೆದು ಬಿಡ್ಬೇಕು ಸುಮ್ಮನೆ ಪ್ಯಾರಲ್ ಗಿಡ. ಶೇಂಗಾ ಚಟ್ನಿ ಮಾಡಕ್ಕಂತೇಳಿ ನಾನಿಲ್ಲೇ ಶೇಂಗಾ ಹುರ್ಕೊಳಕತ್ತೀನಿ. ಶೇಂಗಾ ಆದಷ್ಟು ಸಣ್ಣ ಉರಿ ಒಳಗನ್ನ ಹುರ್ಕೋಬೇಕು. ಉರಿ ಭಾಳ ಜೋರು ಇಟ್ಟಿವಿ ಅಂದ್ರೆ ಮ್ಯಾಗ ಹೊತ್ತಾವು, ಒಳಗಷ್ಟು ಚುಲಂಬಿಂಗ ಫ್ರೈ ಇರಂಗಿಲ್ಲ. ಶೇಂಗಾ ಎಷ್ಟು ಮಸ್ತ್ ಫ್ರೈ ಆಕ್ಕಾವಲ್ಲ ಅಷ್ಟು ಮಸ್ತ್ ಚಟ್ನಿ ರುಚಿ ಬರ್ತೈತಿ ನೋಡ್ರಿ. ಮಳೆ ಬರೋಂಗಾಗೈತಿ. ಇದನ್ನ ಮ್ಯಾಗ ಮುಚ್ಬೇಕು, ಹಂಗಾಗಿ ಇವನ್ನೆಲ್ಲ ಇಟ್ಟೈತಿಲ್ಲೇ. ಗಾಳಿ ನೋಡ್ರಿ ಇದನ್ನ. ಇಷ್ಟೊತ್ತಿನ ನಿಂತು ಅಡುಗೆ ಒಳಗೆ ಹಂಗಾಗಿ ಕಾಲು ಮುನ್ಸಾಗತ್ತಾವ. ಕುಂತು ಮಾಡಿದ್ರೆ ಒಂದು ತ್ರಾಸ, ನಿಂತು ಮಾಡಿದ್ರೆ ಒಂದು ತಾಸ.
ಇದು ಸುಕ್ಕ, ಇದು ಸಾರು, ಇದು ರೈಸು. ನೋಡ ಅಷ್ಟು ಮನೆ ನೋಡ ಸಣ್ಣ ಎಲ್ಲಿದೆ. 1 kg ಮತ್ತು ಹೊರಗಡೆ ಐತಲ್ಲ. ನೀನು ಹೋಯ್ತೇನೆ ಇದನ್ನು. ಇಲ್ಲೊಂದು ಸೀರಿಯಸ್ ಮ್ಯಾಟರ್ ನಡೆದಿತ್ತ. ಹಂಗೆ ಇಲ್ಲಿ ಯಾಕಿನೋ ಒಳಗೆ ನರ ಹಿಡಿದು ಬಿಟ್ಟೈತಿ, ಒಳಗೆ ಪಕ್ಕಡಿ ಒಳಗೆ. ನಮ್ಮ ಮನೆಯವ್ರಿಗೆ ಹೇಳಾಕತ್ತಿದ್ ನಾನು ದವಾಖಾನಿಗೆ ಹೋಗೋಣ ಅಂತಂದ್ರೆ ಬೇಡ, ಯಾಕೋ ಒಳಗೆ ನರಗಳು ಹಿಡ್ಕೊಂಡಿರ್ಬೋದವ ಅಂತೇಳಿ ಅಂತಂದೆ. ಹಂಗೆ ನಾ ಸತ್ರ ಇನ್ನೊಂದು ಮದುವೆ ಮಾಡುವ ನಿಮ್ಮ ದಡಾಪಗ ಅಂತಂದ್ಯಾ. ಸುಮ್ಮನೆ ನಗಾಗದ್ದಾಳೆ. ಹ್ಞೂ ಅಂತಾನೆ ಹೋದ. ಮತ್ತು ಆಕೆ ನಿನ್ನೇನು ಕರೀದಿಲ್ಲ, ಬಾರವ ಉಣ್ಣುವ ತಿನ್ನುವ ಕುಂದ್ರುವ ಅಂತ ಅನ್ನೋದಿಲ್ಲ ನನ್ನ ಹಂಗೆ ಅಂತಾನೆ. ಆಕೆಗಿಂತ ಮೊದಲು ನಮ್ಮ ದೊಡ್ಡಪ್ಪ ಕರೀದಿಲ್ಲ ನನ್ನಂತ. ದೊಡ್ಡಪ್ಪನಿಗಿಂತ ಮಮ್ಮಿ ಮ್ಯಾಗ ಜಾಸ್ತಿ ನಂಬಿಕೆ ಆಕೆಗೆ. ನಮ್ಮ ಮನೆಯವ್ರು ನಗತ್ತಾರ. ಹಂಗೆ ನಾನಂತಲೇ ಫುಲ್ ಖುಷಿ ಅವ್ರಿಗೆ ಮಾಡ್ತೇನಿದ್ರು. ನಮ್ಮ ಮನೆಯಲ್ಲಿ ಮದುವೆ ತಯಾರಿ ನಡೆದೈತಿ. ನಮ್ಮ ಮನೆಯವ್ರಿಗೆ ಇನ್ನೊಂದು ಮದುವೆ ಮಾಡೋದು, ಅದು ಯಾವಾಗ ಗೊತ್ತೇನ್ರಿ ನನ್ನ ಸತ್ತಿಂದ. ನಾನು ಹಂಗ ಹೌದ್ರಿ. ಇಲ್ಲ ಹಂಗಾರೆ ಎಲ್ಲಾರು ಸಾಯ್ಲಂತ ಬೇಡ್ಕೊರಪ್ಪ. ಯಾರ್ಯಾರು ಸಾಯ್ಲಂತ ಬೇಡ್ಕೊತೀರಿ? ಯಾರ್ಯಾರ ಸಾಯ್ಲಂತ ಬೇಡ್ಕೋತೀರಿ? ಮೊನ್ನೆ ಫೇಸ್ಬುಕ್ನಾಗ ನಾನು ನಮ್ಮ ದೇವಿದ ಫೋಟೋ ಹಾಕೇವಿ. ಎಂಥ ಚೀಪ್ ಮೆಂಟಾಲಿಟಿ ಅಂತಂದ್ರೆ ನಿಮ್ಮ ಮನೆಯವ್ರ ಮದುವೆ ಆತ ಅಂತ ಥೂ ಅಂತಂದೆ. ನಾನೇನು ರಿಪ್ಲೈ ಮಾಡಕ್ಕೆ ಹೋಗಲಿಲ್ಲ. ಅದು ಹುಡುಗಿ ಹೆಸರಿನಾಗ ಐತಿ. ಫೇಕ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡು ಇದನ್ನು ಮಾಡ್ತಾರೆ ಫೇಸ್ಬುಕ್ಕಲ್ಲಿ. ಯಾವುದಕ್ಕೋ ಒಂದಕ್ಕೆ ರಿಪ್ಲೈ ಮಾಡಿದ್ರ ಏನೋ ಬರ್ತಿದ್ರ, ಹೆಣ್ಣಾಗಿ ಹಿಂಗೆ ಕಮೆಂಟ್ ಆಗ್ತಿರ್ಲ, ನಾಚಿಕೆ ಆಗಲ್ಲ ನಾನು ಹೆಣ್ಣಲ್ಲ ಅಂತಂದ್ರೆ. ಹೆಸರು ನೋಡಿದ್ರೆ ಪಲ್ಲವಿನ ಏನೋ ಇತ್ತದ. ಹೆಂಗೆ ಮಾಡೋಣ್ರಿ ನಮ್ಮ ಮನೆಯವ್ರಿಗೆ? ಹೆಂಗೆ ಮಾಡೋಣ? ಮದುವೆ ಮಾಡೋಣ ಬೇಡ? ನಿಮ್ಗೆ ಬೇಡ ಈಗ ನಾ ಅಕಸ್ಮಾತ್ ಸತ್ನೇದಾರ ಮದುವೆ ಮಾಡಿ ಮತ್ತೆ ಮಾಡ್ತಿಲ್ಲ? ಸಾಯ್ಬೇಡ ಅಂದ್ರೆ ದೇವ್ರು ಕರ್ಕೊಂಡ್ರೆ ಹೋಗೋದವ. ಸಾವು ಯಾರ ಕೈಯಾಗಿಂದ ಹೌದಿಲ್ರಿ? ಅಕಸ್ಮಾತ್ ನಾ ಸತ್ನೆ ಅಂದ್ರೆ ಮದುವೆ ಮಾಡು ನಿಮ್ಮ ದಡಾಪಗ ಮುಂದೆ ಅಂತ. ನಮ್ಮ ದಡಾಪ್ ಭಾಳ ಕಷ್ಟಪಟ್ಟಾನ, ದೊಡ್ಡದಾನ, ಚಲಂತಾಗ ನೋಡ್ಕೊ ನಮ್ಮ ದಡಾಪನ ಅಂತೇಳ. ನೀ ಗಂಡಮ್ಮನ್ಯಾಗ ಇರ್ತಿ ಹೇಳಿ ಕೇಳಿ ಹೋಗ ನಿಮ್ಮ ಹೊಸ ಮಮ್ಮಿಗೆ. ಹಂಗೆ ಏನೇನೋ ಫನ್ನಿ ನಡೀತಿರ್ತಾವ ನಮ್ಮ ವಿಡಿಯೋ ಬಂದಿದ್ದಾಗ. ಈಗ ಟೈಮ್ಯಾಗ ನೆನಪಾಕೈತಿ ಶೇರ್ ಮಾಡ್ಕೋಬೇಕಲ್ಲ ಅಂತೇಳಿ.